ಯಾವಾಗಲೂ ರೌಂಡ್ ಮೆಜರ್ಮೆಂಟ್ಸ್ ತೊಗೊಳ್ತೀವಲ್ಲ, ಬಸ್ಟ್ ರೌಂಡ್, ಚೆಸ್ಟ್ ರೌಂಡ್ ಆಗಲಿ ಎಲ್ಲ ಸ್ಟ್ರೈಟಾಗಿ ತೊಗೊಳ್ಬೇಕು. ಟೇಪ್ನ ಸ್ಟ್ರೈಟಾಗಿ ಇಟ್ಕೊಂಡು ತೊಗೊಳ್ಬೇಕು. ಸೊ ನಿಮ್ಮ ಟೇಪ್ ಕ್ರಾಸಾಗಿ ಹೋದರೆ ಎಷ್ಟು ಮೆಜರ್ಮೆಂಟ್ವರೆಗೂ ವ್ಯತ್ಯಾಸ ಬರುತ್ತೆ ಅಂತ ನಾನು ತೋರಿಸ್ತೀನಿ. ನಾರ್ಮಲಾಗಿ ಟೇಪ್ ತೊಗೊಳ್ತೀನಿ. ನಾರ್ಮಲಾಗಿ ಟೇಪ್ ತೊಗೊಂಡು ಹಿಂಗೆ ರೌಂಡಾಗಿ ಮೆಜರ್ಮೆಂಟ್ ತೊಗೊಳ್ತೀನಿ. ಸೊ ರೌಂಡಾಗಿ ಮೆಜರ್ಮೆಂಟ್ ತೊಗೊಂಡ್ರೆ ಇಲ್ಲಿ ನೋಡಿ ನನ್ನ ಮೆಜರ್ಮೆಂಟ್ ಆಲ್ಮೋಸ್ಟ್ 36 ಬರ್ತಿದೆ. ಹಿಂದೆ ಬಂದುಬಿಟ್ಟು ನನ್ನ ಟೇಪ್ ಸ್ಟ್ರೈಟಾಗಿದೆ, ಎಲ್ಲೂ ನಿಮಗೆ ಹಿಂದೆ ಬೀಳ್ತಿಲ್ಲ. ಸೊ ಇವಾಗ ನೋಡಿ ನಾನು ಟೇಪ್ನ ಸ್ವಲ್ಪ ಸ್ಲ್ಯಾಂಟಿಂಗ್ ಇಟ್ಕೊಳ್ತೀನಿ. ಇಲ್ಲಿ ನೋಡಿ ಇವಾಗ ಸ್ವಲ್ಪ ಸ್ಲ್ಯಾಂಟ್ ಆಗಿದೆ, ಸ್ಲ್ಯಾಂಟ್ ಆಗಿರುತ್ತೆ. ಮುಂದೆ ಬಂದು ನೋಡಿದ್ರೆ ನಮಗೆ ಮುಂದೆ ಟೇಪು ಸ್ಟ್ರೈಟಾಗಿದೆ ಅನಿಸುತ್ತೆ, ಬಟ್ ಟೇಪ್ ಬಂದುಬಿಟ್ಟು ಹಿಂದೆ ಸ್ಲ್ಯಾಂಟ್ ಆಗಿದೆ, ಕೆಳಗಡೆ ಹೋಗಿದೆ. ಸೊ ನನ್ನ ಮೆಜರ್ಮೆಂಟ್ ನೋಡಿ 34.5 ಬರ್ತಾಯಿದೆ. ಸೊ ನಿಮ್ಗೆ ಯಾವಾಗಲೂ ಮುಂದೆ ನೋಡುವಾಗ ನಿಮಗೆ ಟೇಪ್ ಸ್ಟ್ರೈಟ್ ಆಗಿರುತ್ತೆ, ಬಟ್ ಹಿಂದೆ ಫಾಲ್ ಆಗಿದೆ, ಅದು ಗೊತ್ತಾಗಲ್ಲ ನಿಮಗೆ. ಸೊ 34.5 ಬರ್ತಿದೆ. ಸೊ 34.5ಗೂ 36ಗೂ ಎಷ್ಟು ವ್ಯತ್ಯಾಸ ಇದೆ ನೋಡಿ, ಆಲ್ಮೋಸ್ಟ್ 1.5 ಇಂಚ್ ವ್ಯತ್ಯಾಸ ಇದೆ.